ಇಂಪಾರ್ಟೆಂಟ್ ಸುದ್ದಿ ಇರೋದು ಇವತ್ತು SIT ಇರ್ಬೋದು, ಹಾಸನ ಸುದ್ದಿ ಇರ್ಬೋದು. ನಮ್ಮ ಕಲಬುರಗಿಗೆ ಈಗ ಇದಕ್ಕೂ ನಾವು ಒಂದು 371J ತರಬೇಕಾಗ್ತದೆ ಸುದ್ದಿಗೆ. ನಾವೊಂದು ಕಡ್ಡಾಯವಾಗಿ ಹಾಕಲೇಬೇಕು ಅಂದರೆ ಏನಿದ್ರು ಎಂದಿನಂತೆ ಸ್ವಲ್ಪ ವಿಚಾರ ಗಂಭೀರವಾಗಿದೆ ಇರೋದರಿಂದ ಸ್ವಲ್ಪ ತಮ್ಮ ಸಹಕಾರ ಮತ್ತು ಸಹನೆಯನ್ನು ನಾನು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾನ್ಯ ನಮ್ಮ ಚಿಂಚೋಳಿ ಸಂಸದರು ನಡೆಸಿದ್ರು. ಕಲಬುರಗಿ ಅಲ್ಲ ಸರ್, ಚಿಂಚೋಳಿ ಅಂತ. ಮತ್ತು ನೀವು ಕರೆಕ್ಟ್ ಮಾಡಿದ್ರೆ ಕಷ್ಟ ಅಂತ. ನಮ್ಮ ಚಿಂಚೋಳಿ ಸಂಸದರು ಇಲ್ಲಿ ಒಂದು ಪತ್ರಿಕೆ ಪ್ರಕಟಣೆಯನ್ನು ಕೂಡ ಆಗಿತ್ತು. ತಮ್ಮ ಮುಂದೆನೂ ಮಾತನಾಡಿದ್ದಾರೆ. ಅಫ್ಕೋರ್ಸ್ ನನ್ನ ಬಗ್ಗೆ ಭಾಳಷ್ಟು ಮಾತನಾಡಿದ್ದಾರೆ. ಬಟ್ 371J ಕಲಾಂ ವಿಶೇಷ ಸ್ಥಾನಮಾನ ಜಾರಿಗೆ ಖರ್ಗೆ ಒಬ್ಬರೇ ಶ್ರಮಿಸಲಿಲ್ಲ. ವೈಜನಾಥ್ ಪಾಟೀಲ್, ವಿಶ್ವನಾಥ್ ರೆಡ್ಡಿ, ಮುದ್ನಾಳ್, ಬಾಪುಗೌಡ, ಹನುಮಂತರಾವ್ ದೇಸಾಯಿ, ವಿದ್ಯಾಧರ್ ಗುರೂಜಿ, ಧರಮ್ ಸಿಂಗ್ ಸೇರಿ ಹಲವಾರು ಹೋರಾಡಿದ್ದಾರೆ. ಮನಮೋಹನ್ ಸಿಂಗ್ ಮತ್ತು LK ಅಡ್ವಾಣಿ ಅವರು ವಿಸ್ತೃತ ವರದಿ ಸಲ್ಲಿಸುವಂತೆ ರಾಜ್ಯಕ್ಕೆ ಕಳುಹಿಸಿದ್ದರೆ ವಿನಃ ತಿರಸ್ಕರಿಸಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಭಾಳ ಸ್ಪಷ್ಟವಾಗಿ ಅವರು ಹೇಳೋದೇನಂದರೆ, ಅವರು ಎಕ್ಸ್ಟೆನ್ಸಿವ್ ರಿಪೋರ್ಟ್ ಕೇಳಿದ್ದಾರೆ, ಆದರೆ ತಿರಸ್ಕಾರ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ LK ಅಡ್ವಾಣಿ ಅವರು. ಬಹುಶಃ ಉಮೇಶ್ ಜಾಧವ್ ಅವರಿಗೆ ಈ 371J ಜಾರಿಗೆ ಹೇಗೆ ಬಂತು, ಐದರ್ ಗೊತ್ತಿದ್ದು ಗೊತ್ತಿರಲಾರ್ದಂಗೆ ಹೇಳ್ತಾ ಇದ್ದಾರೆ ಅಥವಾ ಸಂಪೂರ್ಣವಾಗಿ ಮಾಹಿತಿಯ ಕೊರತೆ ಇದೆ ಅನಿಸುತ್ತೆ. ಅವ್ರ ಪ್ರಕಾರ ಈ ಸಂವಿಧಾನದ ತಿದ್ದುಪಡಿಗಳು ಏನಾಗುತ್ತೆ ಅದು ಬೀದಿನಲ್ಲಾಗುತ್ತೆ. ಸಂವಿಧಾನದ ತಿದ್ದುಪಡಿಗಳೇನಾಗ್ತದೆ ಅದು ಏನೋ ಚರ್ಚೆ ಇರಲಾರ್ದೆ ಇವರು ಯಾವುದೋ ಒಂದು ಗಲ್ಲಿನಲ್ಲಿ ಕೂತ್ಕೊಂಡು ಇವರೆಲ್ಲರೂ ಡಿಸೈಡ್ ಮಾಡಿ ಇವ್ರು ಕೈ ಎತ್ತಿಬಿಟ್ರೆ BJP ಅವರು ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಒಂದು ಅಮೆಂಡ್ಮೆಂಟ್ ತರಬೇಕಂದ್ರೆ ಅದನ್ನು 371 ಅಂತ ಒಂದು ಅಮೆಂಡ್ಮೆಂಟ್ ತರಬೇಕಂದ್ರೆ ABCD ತನಕ ಇದ್ಬಿಟ್ಟು J ತನಕ ಹೋಗಿದೆ. ಭಾಳಷ್ಟು ಕಡೆ ಇದು ಅಮೆಂಡ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮ ಅಮೆಂಡ್ಮೆಂಟ್ನಲ್ಲಿ ಶಿಕ್ಷಣ, ಉದ್ಯೋಗ ಹಾಗೂ ವಿಶೇಷವಾದಂಥ ಅನುದಾನ ರಾಜ್ಯ ಸರ್ಕಾರದಿಂದ ಬರುವಂಥದ್ದು ಬೇರೆ ಎಲ್ಲೂ ಇಲ್ಲ. ತೆಲಂಗಾಣನಲ್ಲಿ ನಿಮಗೆ ವಿಶೇಷ ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಅನುದಾನ ಇದ್ದರೆ ತೆಲಂಗಾಣನಲ್ಲಿ ಬರೀ ನಿಮಗೆ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗದಲ್ಲಿರೋದು. ಆದರೆ ನಮ್ಮ ಕಡೆ ಎಲ್ಲ ಮೂರೂ ಕೂಡ ಇದೆ. ವಿಶೇಷ ಅನುದಾನ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಅಲ್ಲ. ನಮಗೆ ಮೀಸಲಾತಿ ಗೌರ್ಮೆಂಟ್ ಜಾಬ್ಸ್ನಲ್ಲಿ ಮತ್ತು ಶಿಕ್ಷಣದಲ್ಲಿ ನಮಗೆ ಮೀಸಲಾತಿ ಇದೆ. ನಾವು ಯಾವತ್ತೂ ಕೂಡ ಕಾಂಗ್ರೆಸ್ನವ್ರಿರ್ಬೋದು, ಖರ್ಗೆ ಸಾಹೇಬ್ರಿರ್ಬೋದು, ಯಾರೂ ಕೂಡ ಯಾರ ಯೋಗದಾನನೂ ಕೂಡ ನಾವು ಕಡೆಗಣಿಸಿಲ್ಲ. ಆರ್ಟಿಕಲ್ 371J ಏನಿದೆ ಯಾವತ್ತೂ ಕೂಡ ನಾವು ಖರ್ಗೆ ಅವರೇ ಮಾಡಿರೋದು, ಧರಮ್ ಸಿಂಗ್ ಅವರೇ ಮಾಡಿರೋದು, ಕಾಂಗ್ರೆಸ್ನವರೇ ಮಾಡಿರೋದು ಅಂತ ಎಲ್ಲೂ ಹೇಳಿಲ್ಲ. ಯಾವಾಗಲೂ ಕೂಡ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅವರಿಗೆ ಸ್ಮರಿಸಿದ್ದೇವೆ, ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೇವೆ. ಎಲ್ಲ ಅವಕಾಶದಲ್ಲೂ ಕೂಡ ನಮಗೆ ಸಿಕ್ಕಾಗೆಲ್ಲ ಅವಕಾಶ ನಾವು ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಆದರೆ ಒಂದು ಮಾತ್ರ ತಾವೆಲ್ಲರೂ ಒಪ್ಪಬೇಕಾಗುತ್ತೆ, ಅಕಸ್ಮಾತ್ UPA ಇರಲಿಲ್ಲ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರಲಿಲ್ಲ, ರಾಹುಲ್ ಗಾಂಧಿ ಅವರು ಇಲ್ಲಿ ಕಲಬುರಗಿಗೆ ಬಂದು ಮಾತು ಕೊಟ್ಟಿರಲಿಲ್ಲ, ಧರಮ್ ಸಿಂಗ್ ಸಾಹೇಬರು, ಖರ್ಗೆ ಸಾಹೇಬರು ಸಂಸದರಾಗಿರಲಿಲ್ಲ ಅಂದರೆ 371J ಆಗೋದು ಅಸಾಧ್ಯದ ಮಾತಾಗಿತ್ತು. ಇನ್ನೂ ಕೂಡ ನಾವು ಸರ್ದಾರ್ ಪಟೇಲ್ ಚೌಕ್ನಲ್ಲಿರ್ಬೋದು, ಜಗತ್ ಸರ್ಕಲ್ನಲ್ಲಿರ್ಬೋದು, ಇನ್ನೂ ಕೂಡ ನಾವು ದಿನಾ ಪ್ರತಿಭಟನೆ ಮಾಡ್ತಾ ಇದ್ವಿ. ವೈಜನಾಥ್ ಪಾಟೀಲ್ ಮೊದಲು ಒಂದ್ಸಲ ವೈಜನಾಥ್ ಪಾಟೀಲೇ ಕ್ಲಿಯರ್ ಮಾಡಿದ್ದಾರೆ. ಮೊದಲು ಕೂಡ ಇವ್ರೇನು ಹೇಳಿದರು, ಉಮೇಶ್ ಜಾಧವ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬರೇ ಮಾಡಿಲ್ಲ, ಇದಕ್ಕೆ ಸಾಕಷ್ಟು ಜನ ಹೋರಾಟ ಮಾಡಿದ್ದಾರೆ, ಇದಕ್ಕೆ ವೈಜನಾಥ್ ಪಾಟೀಲ್ನು ಕಾರಣರ ಅಂತ ಅವರೆಲ್ಲ ಹೇಳಿದರು. ಆದರೆ ವೈಜನಾಥ್ ಪಾಟೀಲ್ ನೆಕ್ಸ್ಟ್ ಡೇನೇ ಏನು ಸ್ಟೇಟ್ಮೆಂಟ್ ಕೊಟ್ಟರು ಅವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಇರಲಿಲ್ಲ ಅಂದರೆ ಇದು ಸಾಧ್ಯ ಆಗ್ತಿರಲಿಲ್ಲ, ನಾವೆಲ್ಲ ಹೋರಾಟ ಮಾಡಿರ್ಬೋದು, ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಸಂಸದರು ಆಗಿರಲಿಲ್ಲ ಅಂದರೆ ಸಾಧ್ಯನೇ ಇರಲಿಲ್ಲ ಅಂತ ಅವರು ಸ್ಟೇಟ್ಮೆಂಟ್ ನೆಕ್ಸ್ಟ್ ಡೇನೇ ಕೊಟ್ಟರು ಅವರು. ಬಹುಶಃ ತಾವೆಲ್ಲ ತಮ್ಮ ಪೇಪರ್ ತಮ್ಮ ಮೀಡಿಯಾದಾಗೆ ಬಂದಿದೆ ಎಲ್ಲ, ಅದಕ್ಕೆ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಚಿಂಚೋಳಿ MP ಅವರು ವೈಜನಾಥ್ ಪಾಟೀಲ್ ಸಾಹೇಬರು ಚಿಂಚೋಳಿದವರು, ಅವರೇ ಹೆಂಗೆ ಹೇಳಿರೋದು. ಆಮೇಲೆ ನಾವೇನು ಯಾವತ್ತೂ ಕೂಡ ನಾನಾಗಲಿ, ಅಜಯ್ ಸಿಂಗ್ ಅವರಾಗಲಿ, ಅಥವಾ ಶರಣ್ ಪ್ರಕಾಶ್ ಅವರಾಗಲಿ, ಅಥವಾ ಯಾರೇ ಕಾಂಗ್ರೆಸ್ನವರಾಗಲಿ ಕೂಡ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಇದಕ್ಕೆ ಯಾವತ್ತೂ ಕೂಡ ಅವರಿಗೆ ಕಡೆಗಣಿಸೋದು ಇಲ್ಲ. ಆದರೆ ನಾನು ಹೇಳ್ದಂಗೆ ನಾವು
ಕಾಂಗ್ರೆಸ್ ಪಕ್ಷದ ಏನು ಒಂದು ಕಾಂಟ್ರಿಬ್ಯೂಷನ್ ಇದೆ ಅದನ್ನು ನಾವು ಅದು ಬರೇ ಭ್ರಷ್ಟಾಚಾರ. ಕಳೆದ ಬಾರಿ ತಮಗೂ ಗೊತ್ತಿದೆ, ಕರೋನಾ ಸಂದರ್ಭದಲ್ಲಿರ್ಬೋದು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿನಲ್ಲಿರ್ಬೋದು, ಎಲ್ಲನೂ ಕೂಡ ತನಿಖೆ ಆಗ್ತಾ ಇದೆ. ಈಗಾಗಲೇ ಮೇಲ್ನೋಟಕ್ಕೆ ಮೊದಲನೇ ಪ್ರಿಲಿಮಿನರಿ ರಿಪೋರ್ಟ್ನಲ್ಲಿ ಭ್ರಷ್ಟಾಚಾರ ನಡೆದಿದೆ, ಪ್ರೊಸೀಜರ್ಸ್ ಫಾಲೋ ಮಾಡಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ನಿವೃತ್ತ IAS ಅವರೊಬ್ಬರು ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅದ್ರ ಬಗ್ಗೆ ತನಿಖೆ ಮಾಡಲಿಕ್ಕೂ ಕೂಡ ತಯಾರಾಗಿದ್ದಾರೆ. ಈ ಈ ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ ಆದಮೇಲೆ ಅದನ್ನು ಕೂಡ ಜಿಯೋ ಬರುತ್ತೆ. ಆವಾಗ ಇವ್ರದ್ದೆಲ್ಲ ಬಂಡವಾಳ ಬಯಲಾಗುತ್ತೆ. ಇವರಂತೂ ಯಾವುದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕದ ಜನರಿಗೆ ಸ್ಪಂದಿಸಲಿಲ್ಲ, ಹೋರಾಟ ಮಾಡಿಲ್ಲ. ಉಲ್ಟಾ ಈಗ ಹೋರಾಟ ಮಾಡಿ ತಂದಂಥ ದುಡ್ಡನ್ನು ಕೂಡ ಲೂಟಿ ಹೊಳಿತಾ ಇದ್ದಾರೆ. ತಮ್ಮ ಮುಖಾಂತರ ನಮ್ಮ ಜನರಿಗೆ ನಾನು ಇಷ್ಟೇ ಕೇಳ್ಕೊಳೋದು, ದಯವಿಟ್ಟು ಎಚ್ಚೆತ್ಕೊಳ್ಳಿ. BJPಯವರು ಯಾವತ್ತೂ ಕೂಡ ನಿಮ್ಮ ಪರವಾಗಿಲ್ಲ, ಹೋರಾಟ ಮಾಡಿಲ್ಲ, ಅಥವಾ ಅಲ್ಲಿ ಏನು ನಾವು ಪ್ರಸ್ತಾವನೆಗಳು ಕಳಿಸ್ತೀವಲ್ಲ ಅದನ್ನು ತಿರಸ್ಕಾರ ಮಾಡಿ ಕಳಿಸೋದೇ ಇವ್ರದ್ದು ಚಾಳಿ. ಇವ್ರದ್ದು 371 ರಿಜೆಕ್ಟ್ ಮಾಡಿದ್ರು, ಕೋಲಿದು ರಿಜೆಕ್ಟ್ ಮಾಡಿದ್ರು, ಕುರುಬದ ರಿಜೆಕ್ಟ್ ಮಾಡಿದ್ರು. ಮತ್ತು ಏನು ನಾವೇನಾದರೂ ಹೇಳಿದ್ರೆ ಇವರು ಪ್ರಿಯಾಂಕ್ ಖರ್ಗೆ ಮಾಡಬೇಕಾಗಿತ್ತು, ಖರ್ಗೆ ಸಾಹೇಬ್ರು ಮಾಡಬೇಕಾಗಿತ್ತಂತ. ಎಲ್ಲದಕ್ಕೂ ನಾವಿಬ್ಬರೇ ಮನೆ ದೇವರಾಗ್ಬಿಟ್ಟಿದ್ದೀವಿ ಅವ್ರಿಗೆ ನಾವಂತೂ ಅಲ್ಲಿ. ಈಗ ನೀವೇ ತಾನೇ ಹೇಳಿದ್ದು ST ಮಾಡಿಸ್ತೀವಿ, 371Jನಲ್ಲಿ ಹೆಚ್ಚು ದುಡ್ಡು ತರಿಸ್ತೀವಿ ಅಂದ್ಬಿಟ್ಟು. ಏನು ವಿಶ್ವಗುರು ಮೇಲಿದ್ದಾರೆ, ರಕ್ತದಲ್ಲಿ ಬರೆದು ಕೊಡ್ತೀವಿ ನಾವು, 56 ಇಂಚ್ 36 ಇಂಚ್ ಸೀನಾ. ಇವರೇ ತಾನೇ ರಷ್ಯಾ ಯುಕ್ರೇನ್ ವಾರ್ ನಿಲ್ಲಿಸುವಂಥ ವಿಶ್ವಗುರುಗೆ ಇಂಥವೆಲ್ಲ ಸಣ್ಣ ಪುಟ್ಟ ಕೆಲಸ ಏನಪ್ಪ? ಉದ್ಯೋಗ ಖಾತ್ರಿನಲ್ಲಿ 100ರಿಂದ 150 ದಿನ ಮಾಡೋಕ್ಕಾಗಿಲ್ಲ. ಪೇಮೆಂಟ್ಗಳು ಇನ್ನೂ ಬಂದಿಲ್ಲ, ವೇಜ್ ಪೇಮೆಂಟು, ಅಡ್ಮಿನಿಸ್ಟ್ರೇಷನ್ ಪೇಮೆಂಟ್, ಮನ್ರೇಗಾದ ಇನ್ನೂ ಬಂದಿಲ್ಲ. ಮತ್ತು ದೊಡ್ಡ ದೊಡ್ಡ ಮಾತು ಬೇರೆ ಆಡೋದು. ಆದ್ದರಿಂದ ನನ್ನ ಪ್ರಕಾರ ಒಂದು 400 ಕೋಟಿ ಇನ್ನೂ ಬಾಕಿ ಇದೆ ಅನಿಸುತ್ತೆ. ಚೆಕ್ ಮಾಡಿ ಹೇಳ್ತೀನಿ ಸರ್, ಹಂಗೆ ಮೊನ್ನೆ ತನಕ ಅಂತೂ ಇತ್ತು. ಏನೇ ಇದ್ರೂ ಕೂಡ ನಮ್ಮ ಕಲಬುರಗಿ ಜನರಿಗೆ ನಾನು ತಮ್ಮ ಮುಖಾಂತರ ವಿನಂತಿ ಮಾಡ್ತಾಯಿದ್ದೀನಿ, ಕಲಬುರಗಿ ಅಭಿವೃದ್ಧಿ ಆಗಬೇಕು ಅಂದರೆ ಅದು ಬರೀ ಕಾಂಗ್ರೆಸ್ಸಿಂದ ಮಾತ್ರ ಸಾಧ್ಯ. ನಮ್ಮ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ನೋಡಿ, ರಿಪೋರ್ಟ್ ಕಾರ್ಡನ್ನು ತಮ್ಮ ಮುಂದೆ ಇಟ್ಟಿದ್ದೀವಿ. ಎಜುಕೇಷನ್ನಲ್ಲಿ ನಾವು ಏನು ಮಾಡಿದ್ದೀವಿ, ಸರ್ಕಾರಿ ಉದ್ಯೋಗದ ಎಷ್ಟು ಸೃಷ್ಟಿ ಮಾಡಿದ್ದೀವಿ, ಮತ್ತು ಎಷ್ಟು ಮೂಲಭೂತ ಸೌಕರ್ಯಗಳನ್ನು ನಾವು ಕಲ್ಪಿಸ್ಕೊಟ್ಟಿದ್ದೀವಿ ಅಂದ್ಬಿಟ್ಟು. ಆದ್ದರಿಂದ ತಮ್ಮ ಆಶೀರ್ವಾದ ನಮ್ಮ ಅಭ್ಯರ್ಥಿಯಾದಂಥ ರಾಧಾಕೃಷ್ಣ ಮೇಲೆ ಇರುತ್ತೆ ಅಂತ ಭಾವಿಸ್ತಾ ಈ ವಿಷಯವನ್ನು ಮುಕ್ತಾಯ ಮಾಡ್ತೀನಿ. JDSನವರು ಕುಮಾರಸ್ವಾಮಿ ಅವರಿರ್ಬೋದು ಅಥವಾ ರೇವಣ್ಣ ಅವರಿರ್ಬೋದು, ಸದನದಲ್ಲಿ ಎಷ್ಟು ಸರಿ ಹೇಳ್ತಾರೆ ನಮಗೆಲ್ಲ ಮಾಹಿತಿ ಗೊತ್ತು, ನಿಮ್ಮ ಮುಖ್ಯಮಂತ್ರಿಗಳ ಕಚೇರಿ ಹೋಗೋದಕ್ಕಿಂತ ಮುಂಚೆ ನಮಗೊಂದು ಕಾಪಿ ಬಂದು ಹೋಗುತ್ತೆ ಅಂತ ಸದನದಲ್ಲಿ ಹೇಳಿಲ್ವಾ? ಮತ್ತು ನಿಮ್ಮ ಮೂಲಗಳು ಹೆಂಗಿರ್ತವೆ ಹಾಗೆ ಬೇರೆ ಮೂಲಗಳು ಇರ್ಬೋದು, ನಮಗೇನು ಗೊತ್ತು? ಆದರೆ ಉತ್ತರ ಕೊಡಬೇಕಾಗಿರೋದು ನೀವು, ನಿಮ್ಮ ಮನೆ ಮಗ ದಾರಿ ತಪ್ಪಿದ್ದು ಯಾಕೆ? ಸಿಂಪಲ್ ಆ್ಯಸ್ ದ್ಯಾಟ್. ಅದ್ರ ಬಗ್ಗೆ ಏನು ಕಾಮೆಂಟ್ ಇದೆ? ಯಾಕೆ ವಿಚಾರಣೆಗೆ ಬರ್ತಾ ಇಲ್ಲ? ಇವತ್ತು ಸಾಯಂಕಾಲ 5:15 SIT ಮುಂದೆ ಹಾಜರಾಗಬೇಕು. ಯಾಕೆ ಇದ್ರ ಬಗ್ಗೆ BJP ಮೌನ ಆಚರಿಸ್ತಾ ಇದೆ? ಹುಬ್ಳಿ ಪ್ರಕರಣದಲ್ಲಿ ಎಷ್ಟು ಆಸಕ್ತಿ ಇತ್ತು, ಹಾಸನ ಪ್ರಕರಣದಲ್ಲಿ ಯಾಕಿಲ್ಲ? ಇಲ್ಲಿ ಹಿಂದೂ ಹೆಣ್ಮಕ್ಳಿಗೆ ಅತ್ಯಾಚಾರ ಆಗಿಲ್ವಾ, ಅನ್ಯಾಯ ಆಗಿಲ್ವಾ? ಇಲ್ಲಿ ಮಂಗಳಸೂತ್ರ ಮೇಲೆ ದಾಳಿ ನಡೆದಿಲ್ವಾ? ಯಾಕೆ ಇದ್ರ ಬಗ್ಗೆ ಮೌನ ವಹಿಸ್ತಾ ಇದ್ದಾರೆ? ಅಮಿತ್ ಶಾ ಅವರಿಗೆ ಮೆಕ್ಕಿದ್ದಕ್ಕೆಲ್ಲ ಪುರ್ಸೋತಿದೆ, ಹೋಗಿ ಹುಬ್ಳಿ ಅವರಿಗೆ ಭೇಟಿ ಆಗಲಿ, ಬೇಡ ಅಂತ ಇಲ್ಲ, ಅಲ್ಲಿ ಹೋಗಿ ಭೇಟಿ ಆಗಲಿಕ್ಕೆ ಟೈಮ್ ಇದೆ. ಹಾಸನಿಗೆ ಯಾಕೆ ಹೋಗ್ಲಿಕ್ಕಾಗಿಲ್ಲ? ಎಲ್ಲ BJPಯವರು ಸಾಲಾಗಿ ಹುಬ್ಳಿಗೆ ಹೋದ್ರಲ್ಲ ವಿತೌಟ್ ಇನ್ವಿಟೇಷನ್. ಹಾಸನಿಗೆ ಹೋಗಿ ಸಂತ್ರಸ್ತರಿಗೆ, ಹಿಂದೂ ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ರಿ. ಅದು ಇದು ಬಿಟ್ಟು ನೀವು ಬರೀ ಮೀಡಿಯಾ ಮುಂದೆ ಬಂದು ಕಾಂಗ್ರೆಸ್ಸಿಗೆ ಬೈದರೆ ನಿಮ್ಮ ಜವಾಬ್ದಾರಿ ಏನು? ಯಾವಾಗ ಬೇಕು ಅವಾಗ ಏನು ಮಾಡ್ತಾ ಇದ್ದಾರೆ ಸರ್ ಇವರು? ಇದು ನಮಗೆ ಬರಲ್ಲ, ಇದು ಸ್ಟೇಟ್ ಸಬ್ಜೆಕ್ಟ್ ಇದೆ ಅಂತ ಅಮಿತ್ ಶಾ ಅವರು. ಹೌದ್ರಿ, ಸ್ಟೇಟ್ ಸಬ್ಜೆಕ್ಟು, ವಿ ವಿಲ್ ಹ್ಯಾಂಡಲ್ ಇಟ್. ಇವನ್ ಹುಬ್ಳಿ ವಾಸ್ ಸ್ಟೇಟ್ ಸಬ್ಜೆಕ್ಟ್ ಅಲ್ವಾ? ಹುಬ್ಳಿನಲ್ಲೂ ಸ್ಟೇಟ್ ಸಬ್ಜೆಕ್ಟ್ ಇತ್ತಲ್ಲ. SIT ಮಾಡಿದ್ವಿ, ಎಲ್ಲ ತನಿಖಾ ತಂಡ ಮಾಡಿದ್ವಿ, ಅಂದ್ರೂ ಬಂದು ನೀವು ಕೈ ಆಡಿಸಿಲ್ವಾ? ಇದಕ್ಕೆ ಯಾಕೆ ಮಾಡ್ತಾ ಇಲ್ಲ? ದಿಸ್ ಈಸ್ ಆಲ್ಸೋ ಸ್ಟೇಟ್ ಸಬ್ಜೆಕ್ಟ್, ವಿ ವಿಲ್ ಹ್ಯಾಂಡಲ್ ಇಟ್. ಆದರೆ ನಿಮಗೆ ರಾಜಕೀಯ ಲಾಭ ಎಲ್ಲಾಗುತ್ತೆ ಆವಾಗ ನಿಮಗೆ ಪ್ರೀತಿ ಬರೋದು, ಎಲ್ಲಿ ನಿಮಗೆ ಆಗೋದಿಲ್ಲ, ಎಲ್ಲಿ ನಿಮ್ಗೆ ರಾಜಕೀಯ ಲಾಭ ಇಲ್ಲ ಆವಾಗ ಬಿಟ್ಬಿಡೋದು.